ಏ ಅರುಣ್ ಎಲ್ಲಿದ್ದಾನೆ? ಮನೆಗೆ ಬಂದಿಲ್ಲ? ನನಗೇನು ಗೊತ್ತು ಎಲ್ಲೋಗಿದ್ದಾನೆ ಏನೋ, ನನ್ನೇನು ಕೇಳ್ತಾ ಇದೀಯ ನೀನು? ಕಾವ್ಯ, ನಿಜವಾಗ್ಲೂ ನೀನು ತುಂಬಾ ಕೆಟ್ಟೋಳು ಕಣೆ ನೀನು. ಏನೇ ಸ್ವೀಟಿ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ನೀನೇನಂದ್ರೆ ಅನ್ಸ್ಕೊಳ್ತೀನಿ ಅನ್ಕೊಂಡಿದ್ಯಾ? ಏನಂತ ಇದೀಯ? ನನ್ನೇನಕ್ಕೆ ಕೆಟ್ಟೋಳು ಅಂತ ಇದೀಯ ನೀನು? ಅಲ್ಲ ಕಣೆ, ಯಾಕೆ ಈ ಥರ ಮಾಡಿದೆ? ಎಲ್ಲಿ ಹೋಗಿದ್ದಾನೋ ಏನೋ ಅರುಣ್. ಮನೇಲಿ ಜಗಳಾಡ್ಕೊ ಬಂದಿದ್ದೀನಿ ಅಂತ ಹೇಳ್ದೆ ಅಲ್ವಾ? ನಿಮ್ಗೆ ಸ್ವಲ್ಪನಾದ್ರು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನಗೆ? ಒಂದು ಫೋನ್ ಮಾಡಿ ಮಾತಾಡ್ಬೇಕಾಗಿತ್ತಲ್ವ ನೀನು? ಎಲ್ಲಿದ್ದಾನೆ ಅಂತ ವಿಚಾರಿಸೆ ನೀನು? ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಿನ್ನ ತಲೆ ಮೇಲೆ ಬರುತ್ತೆ ಕಣೆ. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಪಾಪ ಕಣೆ ಅವನು, ಒಳ್ಳೆಯವನು. ನೋಡು, ನಿನ್ನ ಅಷ್ಟೇ ಇಷ್ಟಪಡ್ತಾನೆ. ಮದುವೆ ಆಗಿದ್ರು ಕೂಡ ನಿನ್ನ ಮೋಸ ಮಾಡಬಾರ್ದು ಅಂತ ಇಷ್ಟೊಂದು ನಿನ್ನೆ ಬಿಟ್ಟು ಅಳ್ಳಾಡ್ದಂಗಿದ್ದಾನೆ. ಅದಲ್ದೇ ಪ್ರೆಗ್ನೆಂಟ್ ಅಂತ ಬೇರೆ ಸುಳ್ಳು ಬಗ್ಲಿದ್ಯಾ? ಅದಕ್ಕೂ ನಾನು ಎಷ್ಟು ಸೀರಿಯಸ್ ಆಗಿದ್ದಾನೆ ಗೊತ್ತಾ? ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತೀರಾ ನೀನು? ಕಾವ್ಯ, ನಿಜವಾಗ್ಲೂ ನೀನು ಜಾಸ್ತಿ ಆಯಿತು ಕಣೆ. ಪಾಪ ಎಲ್ಲಿ ಹೋಗಿದ್ದಾನ ಏನೋ, ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಅಲ್ವಾ ನೀನು? ಫೋನ್ ಮಾಡಿ ಮಾತಾಡೆ ನೀನು. ಫೋನ್ ಮಾಡಿ ಕರಿ, ಮನೆಗೆ ಬರಲಿ. ನಾನೇನಾದರೂ ಬೇಡ ಅಂತ ಹೇಳಿದ್ದೀನಾ? ನಾನು ಹೇಳಿದ್ದೀನಿ ಅಲ್ವಾ ಅವ್ನು ನನ್ನ ಬ್ರದರ್ ಥರ ಅಂತ. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಏನೇ ಸ್ವೀಟಿ, ಹಾಗಾದರೆ ಅವ್ನು ಕೆಲಸ ಬಿಟ್ಬಿಟ್ಟು ಕೂತ್ಕೊಳ್ಳಿ, ಅವನಿಗೆ ನಾನು ತಂದಾಕೊಂಡು ಕೂತ್ಕೊಳ್ಳಾ? ಇದೊಳ್ಳೆ ಸರಿಯಾಗಿ ಹೇಳ್ತಾ ಇದೆಯಾ ಬಿಡು ನೀನು. ನನಗೆ ಅಂಥದ್ದರದ್ದು ನನಗೆ ಬಂದಿಲ್ಲಮ್ಮ. ಅವನಿಗೆ ತಂದಾಕಬೇಕು ಅನ್ನೋದು ನನಗೇನು ಹುಚ್ಚು ಬಂದಿದೆಯಾ ನನಗೆ? ಇದೊಳ್ಳೆ ಸರಿ ಆಯ್ತು ಕಣೆ ನಿಂದೊಳ್ಳೆ. ಏನಾದರೂ ಅವ್ನು ಸಾಕಬೇಕು, ನನಗೆ 25,000 ಕೊಡಬೇಕು ಗೊತ್ತಾ ಅವನು ಸಾಲನ? ಕೆಲಸ ಬಿಟ್ಬಿಟ್ಟು ಕುಂತಿದ್ದಾನಲ್ಲ, ಇವಾಗ ಎಲ್ಲ ನಾನೇ ಮಾಡಿಕೊಂಡು ಮನೆ ಖರ್ಚೆಲ್ಲ ಮಾಡಿಕೊಂಡು ಅವನಿಗೆ ನೋಡ್ಕೋಬೇಕು ಅನ್ನೋ ಹಣೆ ಬರ ನನಗೇನು ಬಂದಿದೆ? ಅವನು ಈ ಥರ ಒಳ್ಳೆಯವನಾಗಿದ್ದರೆ ಅವನು ಹೆಂಡತಿಗೇನಿಕೆ ಅವನು ತಾಲಿ ಕಟ್ತಿದ್ದ? ಅವನ್ನ ಅವತ್ತೇ ಹೇಳ್ಬೋದಾಗಿತ್ತು, ಮ್ಯಾರೇಜ್ ದಿನನೇ ನಾನು ಮದುವೆ ಆಗಲ್ಲ, ನಾನು ಒಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಅವನು 2 ಕಡೆ ನಾಟಕ ಆಡ್ತಾ ಇದ್ದಾನೆ, ನೀನು ಗೊತ್ತಾ ಅದು? ಕುತ್ಕೋ. ಅವನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅನ್ನೋ ವಿಷಯದ ಕೇಳಿ ಯಾವ ಥರ ಆಡ್ದಾಗ ಗೊತ್ತಾ ಅವನು? ಅವಳನ್ನೂ ಬಿಡಲ್ಲ, ನನ್ನೂ ಬಿಡಲ್ಲ, ಆ ಥರ ಆಡ್ತಾ ಇದ್ದಾನೆ. ಏನಾದರೂ ಆಗಲಿ ಸ್ವೀಟಿ, ನನಗಂತೂ ಅವ್ನ ಕೆಲಸ ಸೇರ್ಕೊಂಡು ಸಂಬಳ ತಂದುಕೊಟ್ರೆ ಮಾತ್ರ ಮನೇಲಿ ಇರಿಸ್ಕೊಳ್ತೀನಿ. ಇಲ್ಲಾಂದ್ರೆ ಅವ್ನು ಸವಾಸ ಬೇಡ. ನಾನು ಬರೋ ಸಂಬಳದಲ್ಲಿ ನಾನು ಅವ್ನು ಸಾಕಬೇಕು ಅನ್ನೋ ಅನಿವಾರ್ಯತೆ ಅವಶ್ಯಕತೆ ಯಾವುದೂ ಇಲ್ಲ ನನಗೆ. ಸ್ವಲ್ಪನಾದರೂ ಮಾನವೀಯತೆ ಇರಬೇಕು ಕಣೆ. ಮತ್ತೆ ಏನಕ್ಕೆ ಹೇಳಿದೆ ನೀನು ಪ್ರೆಗ್ನೆಂಟ್ ಅಂತ? ಏನಕ್ಕೆ ಹೇಳಿದೆ ನೀನು? ಅದೆಲ್ಲ ಸರಿನಾ ನೀನು ಮಾಡೋದು? ನೀನು ಮಾಡೋದು ಮಾತ್ರ ಸರಿ, ಹೌದು. ಅದು ಅವ್ನು ಮಾಡೋದು ಮಾತ್ರ ತಪ್ಪು ಅಲ್ವಾ? ಪ್ಲೀಸ್ ಸ್ವೀಟಿ, ಅವನ ವಿಷಯ ಎತ್ಬೇಡ ನನ್ನ ಜೊತೆ. ನಿಜವಾಗ್ಲೂ ನನಗೆ ಅವನ ಹೆಸರು ಕೇಳೋಕ್ಕೆ ಆಗ್ತಾ ಇಲ್ಲ. ನನಗೆ ಅಷ್ಟು ಬೇಜಾರಾಗ್ತಾ ಇದೆ. ನನಗೆ ಕೆಲಸ ಕೇಳಿಕೊಂಡು ಎಲ್ಲಾದ್ರೂ ಕೆಲಸ ಸೇರ್ಕೋಬೇಕು ತಾನೆ ಅವನು. ಅಲ್ಲಿ ಇಲ್ಲಿ ತಿರ್ಕೊಂಡು ನಿಂತ್ಕೊಂಡ್ರೆ ಗೊತ್ತಾ? ನೋಡೆ, ಆ ಥರ ಎಲ್ಲ ಸೀನಿಲ್ಲಮ್ಮ. ಅವನಿಗೆ ನಾನು ತಂದಾಕ ಸಾಕಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಆಯಿತಾ? ಸುಮ್ಮನೆ ಯಾಕೆ ತಿಂತೀಯ ನೀನು? ಏನು ಆ ಥರ ನಿನಗೆ ಅವನ ಬಗ್ಗೆ ಅಷ್ಟೊಂದು ಬ್ರದರ್ ಸೆಂಟಿಮೆಂಟಾ? ಅವೆಲ್ಲ ಇಟ್ಕೋಬೇಡ. ಇವತ್ತಿನ ಕಾಲದಲ್ಲಿ ಅದೆಲ್ಲ ವರ್ಕ್ ಆಗಲ್ಲ. ಆಯಿತಾ? ಸುಮ್ಮನೆ ಇರು ನೀನು. ಅವನಿಗೆ ಜ್ಞಾನ ಇರಬೇಕಲ್ವ ಸ್ವಲ್ಪನಾದರೂ? ಎಲ್ಲಿ ಹಾಳು ಬಿದ್ದು ಹೋಗಿದ್ದಾನೋ ಯಾರು ಗೊತ್ತು? ಹೇಗಾದರೂ ಮಾಡ್ಕೊಳ್ಳಪ್ಪ. ನನಗಂತೂ ಸದ್ಯ ಅವ್ನು ಸವಾಸ ಬೇಡ ಅನಿಸ್ಬಿಟ್ಟಿದೆ. ಛೇ, ಯಾವ ಥರ ವಾಂತಿ ಮಾಡ್ಕೊಂಡಿದ್ದಾನೆ ಗೊತ್ತಾ ಕುಡಿದ್ಬಿಟ್ಟು? ನೈಟ್ ಫುಲ್ ಇದ್ದೇ ಇಲ್ಲ. ನಿಜ, ನಾನು ಆಫೀಸಲ್ಲಿ ಬಂದು ತೂಗುಡಿಸಿದ್ದೀನಿ ಕಣೆ ನಾನು ನಿನ್ನೆ ದಿನ. ನನಗೆ ಆ ಥರ ಆಯಿತು. ನನಗೆ ಅವ್ನ ಕಾಟ ತಪ್ಪರು ಸಾಕಲ್ಲಪ್ಪ ಅನಿಸ್ಬಿಟ್ಟಿತ್ತು. ಸದ್ಯ ಹೆಂಗೋ ಅವನೇ ಅರ್ಥಕೊಂಡು ಹೊಂಟೋದ. ಒಳ್ಳೇದಾಯ್ತಪ್ಪ. ಬೇಡ ಕಣೆ ಕಾವ್ಯ, ನಿಜವಾಗ್ಲೂ ಇದು ಅತಿ ಆಯಿತು ಕಣೆ. ಪಾಪ ಕಣೆ ಅರುಣ್, ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಒಂದು ಗೊತ್ತಿಲ್ಲ. ನೀನು ಒಂದು ಸಲನಾದರೂ ಅವ್ನಿಗೊಂದು ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು ಅಲ್ವಾ? ನಾನು ಫೋನ್ ಮಾಡಿದೆ ಕಣೆ, ಎತ್ತುತ್ತೇನೆ ಇಲ್ಲ ಅವನು. ನೋಡ್ ಸ್ವೀಟಿ, ನನಗಿಲ್ದದ್ದು ಪ್ರೀತಿ ಅನುಕಂಪ ನಿನಗೇನಿಕ್ಕೆ? ನನಗೆ ಬೇಡ ಅಂತ ಬಿಸಾಕಿದ್ದೀನಿ ಅಲ್ವಾ? ನೀನೇನಕ್ಕೆ ತಲೆಗೆಡ್ಸ್ಕೊಡ್ತಿದ್ದೀನಿ? ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಯಿತಾ? ನಿನ್ನ ಕೆಲಸ ನೀನು ನೋಡ್ಕೋಗು. ನನ್ನ ತಂಗಿ ಅಂತ ನೋಡ್ಬಿಟ್ಟಿದ್ದಾನೆ ಕಣೆ, ಅದರಿಂದ ನನಗೆ ಪಾಪ ರಾಖಿ ಎಲ್ಲ ಕಟ್ಟಿದ್ದೀನಿ ನಾನು. ನನಗೆ ಒಂಥರ ಬೇಜಾರಾಗುತ್ತೆ ಕಣೆ. ಅಯ್ಯೋ ಸಾರಿ ಕಣೆ, ನಿಮ್ಮ ಬ್ರದರ್ಗೆ ಈ ಥರ ಆಗಬಾರ್ದಾಗಿತ್ತು. ನೋಡು ಸ್ವೀಟಿ, ಈ ಥರ ಓವರ್ ಆ್ಯಕ್ಟಿಂಗ್ ಎಲ್ಲ ನೋಡಿ ನೋಡಿ ನನಗೆ ಬೋರ್ ಆಗಿದೆ ಕಣೆ. ಪ್ಲೀಸ್ ಕಣೆ, ದಯವಿಟ್ಟು ನನ್ನ ಪಾಡು ನಾನು ಬಿಟ್ಬಿಡು ಆಯಿತಾ? ನನಗಿದೆಲ್ಲ ಇಷ್ಟನೇ ಆಗಲ್ಲ ಕಣೆ. ನನಗೆ ತುಂಬ ಬೇಜಾರಾಗುತ್ತೆ ನನಗೆ, ಆಯಿತಾ? ಆದರೂ ನೀನು ತುಂಬ ಅತಿ ಆಯಿತು ಕಣೆ. ಅವನು ಅಷ್ಟೊಂದು ಇಷ್ಟಪಡ್ತಾ ಇದ್ದಾನೆ. ಅಲ್ಲ ಕಣೆ, ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು? ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ನೀನು? ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಸುಳ್ಳು ಹೇಳಕ್ಕೆ ನಿಂಗೆ ನಾಚಿಕೆ ಆಗಲ್ವ ನಿನಗೆ? ನೋಡಿ, ನಾನು ನನ್ನ ಸುಖಕ್ಕೋಸ್ಕರ ನಾನು ಏನಾದರೂ ಸುಳ್ಳು ಹೇಳ್ತೀನಿ, ಏನಾದರೂ ಮಾಡ್ತೀನಿ. ಅದು ನನ್ನ ಬಿಟ್ಟಿದ್ದು. ನೀನು ಜಾಸ್ತಿ ತಲೆಗೆಡ್ಸ್ಕೊಬೇಡ ಆಯಿತಾ? ಇವಾಗ ಡ್ಯೂಟಿ ಮುಗ್ದಿದೆ, ಬರ್ತೀಯ ಜೊತೆಲಿ? ಬರ್ತೀನಿ, ನೀನು ಹೋಗಿ. ಓಕೆ, ಅದು ನಿನ್ನನೇ ಬರ, ನಾನು ಏನು ಮಾಡೋಕ್ಕಾಗಲ್ಲ. ಸ್ವೀಟಿ, ನಂಗೆ ತುಂಬ ಹಸುವಾಗ್ತಾ ಇದೆ ಕಣೆ, ಅಡುಗೆ ಮಾಡಿಕೊಡ್ತೀಯಾ? ಆಗಲ್ಲಮ್ಮ, ನನಗಂತೂ ಆಗಲ್ಲ. ನಿನ್ನ ಸರ್ದಿ ಇವತ್ತು. ಪ್ಲೀಸ್ ಕಣೆ ಸ್ವೀಟಿ, ಪ್ಲೀಸ್ ಆಯಿತಾ? ಇವತ್ತು ಒಂದಿನ ಮಾಡು ಆಯಿತಾ? ನನಗೆ ಬೋರ್ ಆಗಿದೆ ಕಣೆ ಇವತ್ತು. ಯಾಕೋ ಮೂಡೇ ಇಲ್ಲ. ಹೊರಗಡೆ ಎಲ್ಲಾದರೂ ಹೋಗೋಣ ಅಂದರೆ ದುಡ್ಡು ಬೇರೆ ಇಲ್ಲ, ಇನ್ನೂ ಸ್ಯಾಲರಿ ಆಗಿಲ್ಲ. ಏನು ಮಾಡೋದು? ನೋಡೆ, ಇವತ್ತು ನೀನು ಮಾಡಬೇಕಾಗಿದ್ದು ಅಡುಗೆನ ನೀನು ಮಾಡೋಗು, ನನಗೆ ಹೇಳ್ಬೇಡ ನೀನು. ಕಾವ್ಯ, ಹೇಯ್, ನಾಚಿಕೆ ಆಗಲ್ವಾ ನಿನಗೆ? ಏನಕ್ಕೆ ಬಂದೆ ನೀನು ಇಲ್ಲಿಗೆ? ಎಷ್ಟು ಸಲ ಹೋಗಿಬೇಕು ನಿನಗೆ? ಹಲೋ ಮೇಡಮ್, ಸ್ವಲ್ಪ ತಡ್ಕೊಳ್ಳಿ. ಯಾಕೆ ಹಿಂಗೆ ಎಮೋಷನಲ್ ಆಗ್ತಿದ್ದೀರಾ? ಸ್ವೀಟಿ, ಚೆನ್ನಾಗಿದೆಯಮ್ಮ? ಹಾಂ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ ಸ್ವೀಟಿ, ತುಂಬ ಚೆನ್ನಾಗಿದ್ದೀನಿ. ಸ್ವೀಟಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಬಂದೆ ಅಮ್ಮ. ಹೇಳಿ ಬ್ರೋ, ಏನು? ಅದೇನಮ್ಮ, ನಂದು ನೆಕ್ಸ್ಟ್ ವೀಕ್ ಮದುವೆ ಇದೆ, ಖಂಡಿತವಾಗಿ ನೀನು ಬರಬೇಕು. ಓಹೋ, ಯಾವ ಗತ್ಕೆಟ್ಟೋಳು ಬಂದಿದ್ದಾಳೋ? ಓಹೋ ಮೇಡಮ್, ನಿಮಗೆ ವಿಷಯ ಗೊತ್ತಿಲ್ವಾ? ಏನು ವಿಷಯ? ನಾನೊಂದು ಲಾಟ್ರಿ ತಗೊಂಡಿದ್ದೆ, ಅದರಲ್ಲಿ ನನಗೆ 50 ಲಕ್ಷ ಕ್ಯಾಶ್ ಪ್ರೈಸ್ ಬಂದಿದೆ. ರವಿ, ಯಾಕೆ ಕೂತ್ ನಿಂತಿದ್ದೀರಾ?
ಇದ್ದೀರಾ? ಕುತ್ಕೊಳ್ಳಿ. ಇಲ್ಲ ಇಲ್ಲ, ನನ್ನ ಮದುವೆಗಳು ಕರ್ಕೊಂಡು ನಾನು ಹೊರಗಡೆ ಹೋಗಬೇಕು. ರವಿ, ಸ್ವಲ್ಪ ಹೊತ್ತು ಕುತ್ಕೊಳ್ಳಿ, ಕಾಫಿ ಮಾಡ್ಕೊ ಬರ್ತೀನಿ. ಇಲ್ಲ ಇಲ್ಲ, ನಾನು ಹೋಗ್ತೀನಿ. ನಾನು ಸ್ವೀಟಿ, ಅದು ಹೇಳೋದು ಮತ್ತೆ, ನಾನು ಇವಾಗ ಜಯನಗರದಲ್ಲಿ ಮನೆ ಮಾಡಿದ್ದೀನಿ. ಜಯನಗರದಲ್ಲಿ ಮನೆ ಮಾಡಿದೀಯಾ? ಸುಮ್ಮನೆ ರೆಂಟ್ ಹೌಸ್ ಬೇಡ ಅಂದ್ಬಿಟ್ಟು ಭೋಗಿಕೆ ಮಾಡ್ಕೊಬಿಟ್ಟೆ. ಅದೇ ಸರಿ ಬಿಡು, ಸುಮ್ಮನೆ ರೆಂಟ್ ಕಟ್ಟಿ ಕಟ್ಟಿ ಸುಸ್ತಾಗುತ್ತೆ. ಸರಿ ಆಯಿತು, ನಾನು ಹೊರಡ್ತೀನಿ. ನೆಕ್ಸ್ಟ್ ವೀಕ್ ಇದೆ ಮದುವೆ, ಬಂದುಬಿಡು. ರವಿ, ಸ್ವಲ್ಪ ಕಾಫಿ ಮಾಡ್ತೀನಿ, ಕುಡ್ಕೋ ಹೋಗು. ಇಲ್ಲ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಾವಿಬ್ಬರು ಹೋಗಿ ಡಿನ್ನರ್ ಮುಗಿಸ್ಕೊಬರ್ಬೇಕು. ಡಿನ್ನರಾ? ರವಿ, ಯು ಡೋಂಟ್ ಮೈಂಡ್ ನಾನು ಬರಲಾ? ಕಾವ್ಯ, ವಾಟ್ ಎ ಜೋಕ್. ನೀನೇನು ಮಾಡಕ್ಕಲ್ಲಿ? ಯಾಕೆ ರವಿ, ನಾನು ನಿನ್ನ ಹೆಂಡ್ತಿ ಅನ್ನೋದು ಮರ್ತೋಯ್ತಾ? ಓಹೋ, ಎಂಟಿ. ನೀನ್ಯಾವ ಎಂಟಿ? ನನಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಯಾ? ನೀನು ನನ್ನ ಎಂಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ರವಿ, ದಿಸ್ ಇಸ್ ಟೂ ಮಚ್. ಟೂ ಮಚ್ಚು ಇಲ್ಲ, ತ್ರೀ ಮಚ್ಚು ಇಲ್ಲ, ಸರಿಯಾ? ಸ್ವೀಟಿ, ನಾನು ಹೊರಡ್ತೀನಿ, ಮತ್ತೆ ನಂಗೆ ಟೈಮ್ ಆಗುತ್ತೆ. ನೆಕ್ಸ್ಟ್ ವೀಕ್ ನಾನು ಮದುವೆಗೆ ಬರೋದು ಮರಿಬೇಡ ನೀನು. ಓಕೆ, ಖಂಡಿತ ಬ್ರೋ, ಬರ್ತೀನಿ ನಾನು. ನೀವು ಚೆನ್ನಾಗಿರಿ. ನೀವು ಈಗ ಹೊಸ್ದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮದುವೆ ಆಗಿಬಿಟ್ಟ ಮೇಲೆ ಮಾಡ್ಕೊಳ್ಳೋಣ ಅಂತ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಸರಿ ಸ್ವೀಟಿ, ನಾನು ಹೊರಡ್ತೀನಮ್ಮ, ಬರೋದು ಮರಿಬೇಡ ನೀನು. ರವಿ, ನನ್ನ ಕರೆಯಲ್ವಾ? ಯಾಕೆ ನಾನು ಅಷ್ಟು ಬೇಡವಾಗ್ಬಿಟ್ಟು ನಾನು ನಿನಗೆ? ಅಯ್ಯೋ, ನನಗೇನಕ್ಕೆ ನೀನು? ನೋಡು, ನಿನ್ನ ಸಂಬಂಧ ಯಾವತ್ತೋ ಮುಗ್ದೋಯ್ತು. ಇವಾಗ ಏನು ಹೊಸ್ದಾಗಿ ಶುರು ಮಾಡಬೇಕಾ? ಅಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಹಾಯ್ ಸ್ವೀಟ್ ಆರ್ಟ್. ಹಾಯ್ ಬೇಬಿ, ಎಷ್ಟೊತ್ತು ಗಂಟ ವೇಟ್ ಮಾಡಬೇಕು ನಿನಗೋಸ್ಕರ? ಬೇಗ ಬರಲ್ವಾ? ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ರಿ ಅಲ್ವಾ? ಬೇಬಿ, ಹಾನ್ ದ ವೇ, ನಾನು ಬರ್ತಾ ಇದ್ದೀನಿ. ಓಕೆ ಕಮಾನ್ ಬೇಬಿ, ಬೇಗ ಹೋಗೋಣ. ಮನೇಲಿ ಅಡುಗೆ ಮಾಡ್ತೀನಿ ಅಂದ್ರೂ ಬೇಡ ಅನ್ಬಿಟ್ಟೆ. ಇವಾಗ ಹೊರಗಡೆನೂ ಕರ್ಕೊಂಡು ಹೋಗಿಲ್ಲ ನೀನು. ನೋಡು, ನೀನು ಮನೇಲೆಲ್ಲ ತೊಂದರೆ ತಗೋಬೇಡ. ಡೈಲಿ ಹೋಟ್ಲಲ್ಲಿ ತಿನ್ಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ನೀನು ಕೈಯೆಲ್ಲ ನೋವಾಗುತ್ತೆ, ಅಡುಗೆ ಮಾಡಬಾರ್ದು ನೀನು. ಅಯ್ಯೋ, ತೂತರಿಗೆ ಅಂತ ಕೆಲಸ ಆಗೋಯ್ತು. ಕಮಾನ್ ಬೇಬಿ, ಬಟ್ಟೆ ಎಸುವಾಗ್ತಿದೆ. ಓಕೆ ಸ್ವೀಟ್ ಆರ್ಟ್, ಇನ್ನೊಂದು 5 ಮಿನಿಟ್ ಅಲ್ಲೇ ಇರ್ತೀನಿ. ಓಕೆ ರವಿ, ರವಿ. ಸರಿ ಸ್ವೀಟ್ ಆರ್ಟ್, ಮತ್ತೆ ಮಾಡ್ತೀನಿ. ಓಕೆ ಸ್ವೀಟಿ, ನಾನು ಹೊರಡ್ತೀನಿ ಮತ್ತೆ. ಸರಿ ಬ್ರೋ, ಆಯ್ತು, ಹೊರಡಿ. ನೋಡು, ಇವನು ಯಾವ ತರ ಬುದ್ಧಿ ಕಲ್ತಿದ್ದಾನೆ. ಅಲ್ಲ ಕಣೆ, ಇವನು ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಾ ಇದ್ದಾನ? ನಿಜವಾಗೂ 50 ಲಕ್ಷ ಲಾಟರಿ ಮಾಡಿದ್ಯಾ? ಹ್ಞೂ ಕಣೆ, ನಿಜನೇ. ಅವನೇ ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇರೋದು. ಓ ಮೈ ಗಾಡ್, 50 ಲಕ್ಷ ಲಾಟರಿ ಹೊಡೆದಿದ್ದೀಯಾ? ಏನೇ ಇದು? ಏಕೆ ನೀನು ಮಾತ್ರ ಚೆನ್ನಾಗಿರ್ಬೇಕು, ಅವನು ಚೆನ್ನಾಗಿರ್ಬಾರ್ದಾ? ನೀನು ತುಂಬ ಸ್ವಾರ್ಥಿ ಕಣೆ ನೀನು. ಹೇಗೋ ಚೆನ್ನಾಗಿರ್ಲಿ ಬಿಡು. ಪಾಪ ಇಷ್ಟು ದಿನ ನಿನ್ನ ಹಿಂದೆ ಸುತ್ತಿ ಸುತ್ತಿ ಸುಸ್ತಾಗಿದ್ದ. ಇವಾಗ ಹೆಂಗೋ ಯಾರನ್ನೋ ಒಬ್ಬರನ್ನ ಜೊತೆ ಹಾಕೊಂಡು ಚೆನ್ನಾಗಿರ್ಲಿ ಬಿಡು, ಆರಾಮಾಗಿರಲಿ. ಅವ್ನು ಎಷ್ಟು ಕಷ್ಟಪಟ್ಟ ನಿನ್ನ ಹಿಂದೆ ಸುತ್ತಿ ಸುತ್ತಿ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ಇವಾಗಾದ್ರೂ ನಿಮ್ಮದಾಗಿರ್ತಾನೆ ಅಲ್ವಾ? ನಿಜವಾಗ್ಲೂ ಅಷ್ಟೇ ಸಾಕು ನನಗೆ, ಚೆನ್ನಾಗಿರಲಿ. ಏನೇ ನೀನು ನಿಜವಾಗ್ಲೂ ನನ್ನ ಫ್ರೆಂಡಾ, ಅವ್ರ ಫ್ರೆಂಡಾ? ನಿಜವಾಗ್ಲೂ ನೀನು ತುಂಬ ಬದಲಾಗ್ಬಿಟ್ಟಿದೆಯಾ ಸ್ವೀಟಿ. ಜನಗಳು ಯಾವ ಥರ ಬದಲಾಗ್ತಾರೋ ಹಾಗೆ ನಾವು ಬದಲಾಗಬೇಕು ಕಾವ್ಯ. ಇಲ್ಲಾಂದರೆ ಪ್ರಪಂಚದಲ್ಲಿ ಬದುಕೋದು ಭಾಳ ಕಷ್ಟ. ಇವಾಗ ನೋಡು, ನೀನು ಯಾವ ಥರ ಬದಲಾಗಿದೆಯಾ. ಅವರು ನನ್ನ ಬಿಟ್ಟೇ ಇರಲ್ಲ ಅಂತಿದ್ದೆ, ಇವಾಗ ಹೆಂಗೆ ಬಿಟ್ಬಿಟ್ಟಿದ್ಯಾ? ಅದೇ ಥರ ಸರಿನಾ? ಕಾಲ ಹೆಂಗೆ ಬದಲಾಗುತ್ತೋ ಹಾಗೆ ನಾವು ಬದಲಾಗಬೇಕು. ಏನೇ ಸ್ವೀಟಿ, ಈ ಥರ ಹೇಳ್ತೀಯ ನೀನು? ಇನ್ಯಾವ ಥರ ಹೇಳ್ತಾರೆ? ಅಲ್ಲ, ರವಿಗೆ 50 ಲಕ್ಷ ದುಡ್ಡು ಸಿಕ್ಕಿದೆಯಾ? ನನ್ನ ದುರದೃಷ್ಟಕ್ಕೆ ನಾನಿದ್ದ ಯಾಕೆ ಸಿಗಲಿಲ್ಲ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.